ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ವಿಷಯ ವೇದಗಳಲ್ಲಿ ಜ್ಯೋತಿಷ್ಯ. ನೋಡಿ, ಈ ಜ್ಯೋತಿಷ್ಯಕ್ಕೆ ಮೂಲ ವೇದಗಳೇ ಆಗಿದೆ. ಆ ವೇದಗಳಿಂದ ಕೆಲವು ಸಾರಗಳನ್ನು ತೆಗೆದುಕೊಂಡು ಜ್ಯೋತಿಷ್ಯ ಮಾಡಿರ್ತೀವಿ. ವೇದಗಳಂದರೆ ದೇವರಿಂದ ಹೇಳಿರ್ತಕ್ಕಂಥ ಒಳ್ಳೆಯ ವಚನಗಳು, ವಿಷಯಗಳು, ಮಂತ್ರಗಳು. ಅವುಗಳನ್ನು ವ್ಯಾಸ ಮಹರ್ಷಿಗಳು ಒಂದು ಕಡೆ ಸೇರಿಸಿ ಅವುಗಳನ್ನು ಗುಂಪು ಮಾಡಿದ್ರು. ಆದ್ದರಿಂದ ಅವರನ್ನು ವೇದವ್ಯಾಸರು ಅಂತ ಕರಿತೀವಿ. ವೇದಗಳಲ್ಲಿ 20,389 ಮಂತ್ರಗಳಿವೆ. ಅದರಲ್ಲಿ ಋಗ್ವೇದದಲ್ಲಿ 10,522, ಯಜುರ್ವೇದದಲ್ಲಿ 1975, ಸಾಮವೇದದಲ್ಲಿ 1875, ಅಥರ್ವದಲ್ಲಿ 5,987 ಮಂತ್ರಗಳಿವೆ. ಋಗ್ವೇದ ಮಂತ್ರಗಳು ಪ್ರಕೃತಿ ಬಗ್ಗೆ ವಿವರಣೆ ಕೊಡ್ತದೆ. ಯಜುರ್ವೇದದ ಮಂತ್ರಗಳು ನೀತಿ ರೀತಿಗಳ ಬಗ್ಗೆ ಹೇಳ್ತದೆ. ಸಾಮವೇದ ಮಂತ್ರಗಳು ಋಗ್ವೇದ ಹಾಗೂ ಯಜುರ್ವೇದದಲ್ಲಿರ್ತಕ್ಕಂಥ ವಿಶೇಷವಾದವನ್ನು ರಸವತ್ತವಾಗಿ ವಿವರಿಸುತ್ತದೆ. ಅಥರ್ವ ವೇದವು 5,987 ಮಂತ್ರಗಳಿದ್ದು ವಿಜ್ಞಾನ, ಆಯುಧ, ತಂತ್ರಜ್ಞಾನ, ವೈದ್ಯಕೀಯ ಇವುಗಳೆಲ್ಲದರ ಬಗ್ಗೆ ತಿಳಿಸ್ತದೆ. ಇದು ವೇದಗಳಲ್ಲಿರ್ತಕ್ಕಂತಹ ಒಂದು ವಿಶೇಷತೆ. ವೇದಗಳಿಂದಲೇ ಈ ಜ್ಯೋತಿಷ್ಯ ಬಂದಿರತಕ್ಕಂಥದ್ದು ಅಂತ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡ್ತೇನೆ.